ಸರ್ ನಮಸ್ಕಾರ. ಎಲ್ಲೋ ನೋಡ್ದಂಗದಲ್ಲ 120 ಸ್ಪೀಡ್ ಮೇಂಟೈನ್ ಮಾಡ್ಬೇಕು ಈ ರೋಡಲ್ಲಿ ಅಂತ ಹೇಳಿದ್ದೀನಿ. ಎಳೆ ಮಕ್ಕಳು ಸೈಕಲ್ ತಳ್ತಾರಲ್ಲ ಹಂಗೆ ತಳ್ಕೊಂಬರ್ತಾವ್ರೆ. ಅಲ್ಲಿ ವೈಟ್ ಸೆಲ್ಟ್ ಅಲ್ವಾ ನಿಮ್ಮದು? ತಮ್ಮ ಹೆಸರು? ಯೋಗೇಶ್ ಕುಮಾರ್. ರಜ್ಜು. ಓ ಸೂಸ್ ಆಮೇಲೆ ಸೇರ್ಸ್ಕೊತೀನಿ. ಸೂ ಫ್ರಮ್ ಸೋ ಕೊಟ್ಬಿಟ್ಟಿರ್ಬೇಕು ಸಾಲ. ಬೇರೆ ಬೆಳಗ್ಗೆಯಿಂದ ಯಾರೋ ಬೇರೆ ಕರಿತಿದ್ರು. ಒರಿಜಿನಲ್ ಹೆಸರು ಇದು ಪಕ್ಕ ಸರ್. ಪ್ರತಿ ಒಂದು ಆಫ್ ರೋಡು ಈ ಕಡೆ ಸಂಸೆ ಕಡೆ ಹೊಸ ಅನುಭವ ಕೊಡುತ್ತೆ ಗುರು, ಸೀರಿಯಸ್ಲಿ. ಆ್ಯಕ್ಚುಲಿ ಇದು ನನ್ನ ಬೈಕಲ್ಲಿ ಮಾಡಿದರೆ ಚೆನ್ನಾಗಿರೋದು. ಅಮ್ಮ ಈ ಡೋಮಿಲ್ ಮಾಡಿ ಕೈ ನೋವು ಬಂದ್ಬಿಡ್ತು ನನಗೆ. ಎಲ್ಲೂ ಕೈ ನೋವು ಬತ್ತಿಲ್ಲ. ಇಲ್ಲಿ ನೋಡಿ ಕೆಂಪಗಾಗಿರೋದ ಕೈ ನೋಡಿದ್ರಾ? ಫುಲ್ಲು ಬಾಡಿ ಇದು ಹ್ಯಾಂಡ್ಲ್ ಬಾರ್ ಲೆವೆಲ್ ಸ್ವಲ್ಪ ಡೌನ್ ಇದೆಯಲ್ಲ, ಸಿಕ್ಕಾಬಿಟ್ಟೆ ಬಾಡಿ ಪೇನ್ ಎಲ್ಲ ಕೈ ಮೇಲೆ ಬೀಳ್ತಾಯಿದೆ. ಏನಾಯಿತು ಅಡ್ಡಾಟ ಓಡಿಸೋದು ಬೇಡ, ನೆಟ್ಟಡಿಗೆ ಓಡಿಸಿ. ಅಲ್ಲೇ ಯಾರ್ದು? ಹೋಗ್ಬಿಡು ಅರ್ಧದಲ್ಲಿ ನಿಂತ್ಕೊಬೇಡ್ರಿ. ಹೋಗೋ ಬಿರ್ಸಲ್ಲಿ ಹೋಗ್ಬಿಡ್ರಿ. ಇರು ಭಯ್ಯ ಹೋಗ್ಲಿ ಅವರು. ಇರು ಸ್ವಲ್ಪ ಸ್ಟೆಚ್ ಬುಟ್ಟ ಮೇಲೆ ನೀನು ಹೋಗು. ಇರು ಹಾಂ ಹೋಗಿ ಈಗ. ವಿಷಯನ ಏನಾದರೂ ಒಳ್ಳೆಯ ವಿಚಾರ ಚೆನ್ನಾಗಿ ಕಾಲು ಸಿಗ್ತೀರಿ. ಗಾಡಿ ಅಲ್ವಾ, ಅದಕ್ಕೆ ನಾನು ನಿಮ್ಮ ಮೇಲೆ ಆಗಿದ್ರೆ ಸ್ವಲ್ಪ ತಪ್ಪರಿಸಾಡ್ಬೇಕಿತ್ತು. ಈ ಗಾಡೀಲಿ ಸ್ವಲ್ಪ ಚೆನ್ನಾಗಿ ಕಾಲು ಕೈ ಸಿಗ್ತಿದೆ. ಅವ್ರು ಬಂದರು ನೋಡೋಣ ಇರಪ್ಪ. ಬಂದರು ಅಣ್ಣ ಬಂದರು. ಯಾವುದೋ ಮನೆ ಸಿಕ್ತು ಗುರು, ರೋಡ್ಗೆ ಬಂದ್ವಾ? ಲೋ ಫ್ಯೂಲ್ ಭಯ್ಯ, ಇದು ಲವ್ ಫ್ಯೂಲ್ ಅಂತ ಇದೆ. ಫ್ಯೂಲ್ ಲವ್ ಮಾಡುತ್ತೆ ಅನ್ಸುತ್ತಿದ್ದು. ಇಂಜಿನ್ ಕಿಲ್ ಸ್ವಿಚ್ ಆನ್ ಅಂತ ಬೇರೆ ಬರ್ತಾ ಇದೆ ಈಗ. ಅದೇ ಗೊತ್ತಿಲ್ಲ. ಕಿಲ್ ಸ್ವಿಚ್ ಅಂದರೆ ಇದನ್ನು ಕಿಲ್ ಮಾಡಬೇಕಾ ಹೆಂಗೆ? ಕಿಲ್ ಮಾಡೋದಾ? ಓ ಆನ್ ಮಾಡಿ ಅಂತಾನೆ ರೀ. ಕೆಳಗೆ ಕೆಳಿಸ್ಕೊಳ್ಳಿ. ರೈಟ್ ಕಿಲ್ಸಿ ಬ್ರೋ, ನೀನು ರೈಟ್ ಅಲ್ಬಾ. ಬ್ರೋ ವೈಟ್ ಸೆಲ್ಟಾ ನಿಮ್ಮದು? ವೈಟ್ ಸೆಲ್ಟು ವೈಟ್ ಸೆಲ್ಟ್ ಅಲ್ವಾ ನಿಮ್ಮದು? ವೀಲ್ ಲಾಕ್ ಮಾಡಿದ್ರೆ ಎತ್ಕೋತೀನಿ ಕಣ. ಏನಾಗಿಲ್ಲ. ಅವ್ರ ಬಟ್ಟೆ ಗಲೀಜು ಮಾಡೋಣ ಅಂತ ಟ್ರೈ ಮಾಡಿದೆ, ಆರ್ಲೇ ಇಲ್ಲ ಬೋಳಿ ಮಗಂದು.
ಮಡ್ಗಾಡ್ ಹಾಕೋರೆ ಇನ್ನೊಂದು ಇದು ಬಟನ್ ಇಲ್ಲ ಟೈರಲ್ಲಿ ಕಿತ್ತಾಕಕ್ಕೆ, ಆ ಥರ ಬಟನ್ ಇದ್ರೆ ಸರ್ರೇ ಹೊಡೆದಿರೋದು. ಅಪ್ಪ ಏನು ಹಳ್ಳ ಗುರು, ಇದ್ರೊಳಗೆ ಕಚ್ಕಿಚ್ಕೊಬಿಟ್ಟದು ಗಾಡಿ. ನಿಲ್ಸ್ಕೊ ಹಂಗೆ ಸೈಡ್ಗೆ. ಮಹೀಂದ್ರ ವ್ಯಾಲಿ ಇರಬೇಕಿದು ಆ್ಯಕ್ಚುಲಿ. CNX ಐ ಥಿಂಕ್ 90s ಹಿಂದೆಗಡೆದು. ಈ ರೋಡು ಕೂಡ ಈ ಥರ ಜೀಪ್ ಒಡ್ಡಾಡಿ ಫುಲ್ಲೇ ಕೊಟ್ಟೋಗುತ್ತೆ ಗುರು ರೋಡು ಪಕ್ಕ. ಯಾಮಾರ್ಬಿಟ್ಟು ನಾನು ಅಂತ ಮನೆ ಗಂಟ ಬಂದು ಕಷ್ಟವಾಗಿರೋ ಗಂಟ ಬಂದ್ಬಿಟ್ಟು ಈಸಿಯಾಗಿದ್ದಾಗ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಹಿಡ್ಕೊಳ್ರ ಓಫ್, ಕೊನೆಗೂ ಒಂದು ರೌಂಡ್ ಹಾಕೊಂಡು ಇಲ್ಲಿಗೆ ಬಂದ್ವಲ್ಲ. ಗಾಡಿ ಯಾಕೋ ಜರ್ಕೊಡಿತದೆ ಗುರು, ಯಾಕೆ ಅಂತ ದೇವ್ರನ್ನ ಗೊತ್ತಾಗ್ತಿಲ್ಲ. ಗಾಡಿ ಓನರ್ ಬಂದರೆ ಗೊತ್ತಾಗಬಹುದು. ಯಾವುದು ಇಷ್ಟ ಆಗಲಿಲ್ಲ ಭಯ್ಯ, ಇಷ್ಟ ಆಗಲಿಲ್ಲ. ಓ ನನ್ನ ಗಾಡಿ ಯಾರ್ದಿದು? ಬಾತು ಹೋಗ್ಲಾ, ತಳ್ತೀರ ಒಂಚೂರು, ಯಾಕೆ ಹೋಯ್ತಲ್ಲ. ಹಾಂ ಹಂಗೆ ಫ್ಯೂಲ್ ಕಮ್ಮಿ ಇರೋದಕ್ಕೇನೋ ಸ್ವಲ್ಪ ಹಿಡ್ದಂಗೆ ಅನಿಸ್ತಾ ಇದೆ. ಹಿಂಗೆ ಇಲ್ಲಿ ನೋಡಿ. ಯಾಕೆ? ಹಾಂ ಏನೇನು ಸರ್ವಿಸ್ ಸೆಂಟರ್ಗೆ ಕೊಟ್ಟು ಏನಾಗ್ತದೆ ಅಂತ ಹೇಳಿದ್ರು ಸರಿ ಆಗ್ತದೆ. ಏನಾಗ್ತಿದೆ ಸರಿ ಆಗ್ತಿಲ್ಲ ಅಂದರೆ ನಾನು ಗಾಡಿ ಕೊಟ್ಟು ಈಸ್ಕೊಂಡು ಹೊಸ ಗಾಡಿ ಕೊಡಿ ಅಂತೇಳಿ ಕಾಸು ಕೊಟ್ಟಿದ್ದೀರಲ್ವಾ? ಹಾಂ ಹೇಳಿ ಅವ್ನಿಗಂತ. ಅಲ್ಲ ಅವನೇ ರೆಡಿ ಮಾಡಲಿಲ್ಲ ಅಂತಂದರೆ ಇನ್ನೇನು ಶೋರೂಮ್ ಇಟ್ಕೊಂಡಿರ್ತ. ಹಾಂ ಶೋರೂಮ್ ಏನಕ್ಕೆ ಇಟ್ಕೊಂಡಿದ್ದಾನಂತ ಅವನು? ಹೇಳು, ನೀವು ಸ್ವಲ್ಪ ಸ್ಟ್ರಾಂಗಾಗಿ ಮಾತಾಡಬೇಕು. ಗಾಡಿ ಅಲ್ಲೂ ಆಫ್ ರೋಡಲ್ಲೂ ಜರ್ಕೊಡಿತಾ ಇತ್ತು ನೋಡಿ, ಇಲ್ಲೂ ಜರ್ಕೊಡಿತದೆ. ಹಿಂಗೆ ಬಿಟ್ಟು ಹಂಗೆ ಹಿಡಿಬಾರ್ದು, ಅದು ಇಂಜಿನ್ ಗೇಟ್ ಬೀಳುತ್ತೆ ಆ ಥರ ಮಾಡಿದ್ರೆ. ಓ ಅಲ್ಲಿಂದ ನಡ್ಕೊ ಬಂದ್ರಾ? ನಿಧಾನ. ಆಮೇಲೆ ಇನ್ನೊಂದು ಅರ್ಥ ಆಗಲಿಲ್ಲ, ಇದು ಅವಾಗವಾಗ ಲವ್ ಫ್ಯೂಲ್ ಅನ್ನತ್ತೆ. ಅದೇನು ಲವ್ ಅಂತ ಗೊತ್ತಾಗ್ಲಿಲ್ಲ. ಲೋ ಫ್ಯೂಲ್ ಇದು ನಿಮ್ಗೆ 2 ಕಟ್ಟಿ ತೋರಿಸುತ್ತಲ್ವಾ? ಹಾಂ ಅದು ಲೋ ಫ್ಯೂಲಾ? ನಾನು ಲವ್ ಫ್ಯೂಲ್ ಅನ್ಕೊಂಬಿಟ್ಟೆ. ಓ ಹೌದಾ? ಓ ಗಾಡಿ ಬಿಟ್ರಾ? ಗಾಡಿ ಚಿಕ್ಕ ರೋಡಲ್ಲಿ ಟರ್ನ್ ಮಾಡೋದು ಹಿಂಗೆ.
ನಿನ್ನ ಗಾಡಿ ಓಡಿಸ್ಬಿಟ್ಟು ಒಂಥರ ಆಗ್ತಾ ಇದೆ ನನ್ನ ಗಾಡಿ ಹಿಡ್ಕೊಂಡ್ರೆ. ಯಪ್ಪ, ಈ 3 ಬೈಕು ಸಾಹಸ ಮಾಡಿ ಹಾಂ ಹೋಮ್ ಸ್ಟಾಕ್ ಬಂದಿದ್ದಾರೆ. ಈ ಕೆಳಗಡೆ ಬಂದಿರೋ ಸದ್ಯ ಬಿಟ್ಟಲ್ಲ ಜಲ್ಲಿ ರೋಡಲ್ಲಿ. ಹಾಂ ಅದು ಕರೆಕ್ಟು. ಅಯ್ಯೋ ಬೆಳಿಗ್ಗೆ ಹೇಳ್ದೆ ಅವನು ಡೈರೆಕ್ಟಾಗೇನೆ, ಸಿಂಪಲ್ಲಾಗಿ ಹೇಳ್ದೆ, ನಗ್ತಾನೆ, ಮುಟ್ಟಕ್ಕೆಲ್ಲ ಹೋಗ್ಬೇಡ ಸರಿ ಇರಲ್ಲ ಅಂತ ನಗ್ತಾನೆ ಹೇಳ್ಬಿಟ್ಟೋದ. ನನಗೆ ಇಲ್ಲಿ ಓಡಾಡ್ತೀನಲ್ಲ, ನನಗೆ ಅರ್ಥ ಆಯಿತು. ಸರಿ ಬಿಡಪ್ಪ, ನೀನು ನಗ್ತಾ ಹೇಳೋದು ಗೊತ್ತಾಗಿದೆ, ಬಿಡಪ್ಪ ಅಂತ ಹೇಳ್ಬಿಟ್ಟು ಹೋದೆ. ಅದಕ್ಕೆ ನಾನು ಗಾಡಿ ಅಲ್ಲಿ ನಿಲ್ಸ್ಬಿಟ್ಟು ನಡ್ಕೊಂಬಂದೆ. ಸಾಹಸ ಮಾಡಿ 3 ಗಂಟೆಗೆ ಇಳಿದು ಫಿಕ್ಸ್ ಎಲ್ಲ ಆಯಿತು, ಫಿಕ್ಸ್ ಮಾಡಿದೆ. ಆಟೋಮೆಟಿಕ್ ಸ್ಟಾರ್ಟ್ ಆಯಿತು. ಅಯ್ಯೋ ಈಗ ಅದನ್ನೇ ಓಡಿಸ್ಕೊಬಂದೆ. ಕೈ ಇಲ್ಲಿ ನೋಡ್ರಿ, ಕಾಣಿಸ್ತಾ ಇದೆಯಾ? ಹಿಂಗೆ ಅದಕ್ಕೊಂಬಿಟ್ಟು ಫುಲ್ಲು ಕೆಂಪ್ಕಾಗ್ಬಿಟ್ಟ ಕೈಯೆಲ್ಲ. ನನಗೆ ಈ ಗಾಡಿ ಈ ಥರ ಹಿಡ್ಕೊತೀನಿ, ನನ್ನ ಬಾಡಿ ವೆಯ್ಟ್ ಹ್ಯಾಂಡ್ಲ್ ಮೇಲೆ ಬಿಡಲ್ಲ. ಅದು ಹಿಂಗೆ ಮಲ್ಕೊಂತಬೇಕಲ್ಲ ಅಪ್ಪ, ಅದು ಡೌನ್ ಬೇರೆ ಅಲ್ಲ. ಅಯ್ಯೋ ನೋಡಿ, ಕಪ್ಪು ಕೈ ಹೆಂಗೆ ಕಾಣಿಸ್ತಾ ಇದೆ ಕೆಂಪಿಗೆ. ಯಾರು ಓಡಿಸಲ್ಲ ಅಂತಾರೆ ಡೊಮಿನಾರ್ನ. ಅದಿಲ್ಲ, ಡೊಮಿನಾರ್ ಏನೋ ಪ್ರಾಬ್ಲಮ್ ಇದೆ ತುಂಬ. ಇಲ್ಲ, ಫ್ಯೂಲ್ ಪಂಪು ತುಂಬ ಪ್ರಾಬ್ಲಮ್ ಇದೆ. ಗಾಡಿ ಒಂಥರ ಈ ಫ್ಯೂಲ್ ಖಾಲಿಯಾದಾಗ ಜರ್ಕೊಡಿತಲ್ಲ, ಹಂಗೆ ಜರ್ಕೊಡಿತಾ ಇದೆ. ಇನ್ನು 2 ಪಾಯಿಂಟ್ ಪೆಟ್ರೋಲ್ ಇದೆ, ಫುಲ್ ಜರ್ಕೊಡಿಯುತ್ತೆ. ಬಿಸಿಲಿಗೆ ಜಾಕೆಟ್ ಹಾಕಿರೋದಕ್ಕೆ ಫುಲ್ ಶೆಕೆ ಬರ್ತಾ ಇದೆ. ಲೆಫ್ಟು. ಲೆಫ್ಟ್ ಅಲ್ಲ, ಸೀದಾನೆ. ಅಲ್ಲೇ ಏನು ಅಡಿಕೆ ಮರಗಳು ಹೆಂಗೆ ಕಾಣಿಸ್ತಾವೆ ನೋಡಿ. ಸರ್ ನಮಸ್ಕಾರ. ಎಲ್ಲೋ ನೋಡ್ದಂಗದಲ್ಲ 120 ಸ್ಪೀಡ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೆ. ಅಲ್ಲೇ 20 ಬರ್ತಾ ಇಲ್ಲ. ನೀನು ಏನು ಮನ್ಸ ನೀನು ಹೇಳು? ಎಂಥದ್ದು ಇಲ್ಲ, 120 ಸ್ಪೀಡ್ ಮೇಂಟೈನ್ ಮಾಡ್ಬೇಕು ಈ ರೋಡಲ್ಲಿ ಅಂತ ಹೇಳಿದ್ದೀನಿ. ಎಳೆ ಮಕ್ಕಳು ಸೈಕಲ್ ತಳ್ತಾರಲ್ಲ, ಹಂಗೆ ತಳ್ಕೊಂಬರ್ತಾವ್ರೆ ಅಲ್ಲಿ. ಸಿಂಪಲ್ಲಾಗೆ ಬೀಳ್ಕೊಡುಗೆ ಸಮಾರಂಭ. ಯಾಕಂದರೆ ಇಲ್ಲಿಂದ ಈ ಕಾರ್ಗಳು ಮಾತ್ರ ಆ ಕಡೆ ಈ ಕಡೆ ಹೋಗ್ತಾಯಿದೆ. ಇದೊಂದು ಕಾರು, ಇದೊಂದು ಸ್ವಿಫ್ಟು, ಅದು ಹಿಂದೆಗಡೆದೊಂದು. ನಾವು ಬೈಕರ್ಗಳು ಮಾತ್ರ ಹಿಂಗೆ ಕಂಟಿನ್ಯೂ ಮಾಡ್ಕೊತೀವಿ. ಸರಿ ಸ್ನೇಹಿತರೆ, ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ದೀಪು ಭಯ್ಯ, ಒಂದು ಕಡೆಯಿಂದ ಎಲ್ಲರೂ ಪರಿಚಯ ಮಾಡ್ಕೊಬಿಡ್ಲಾ ವಿಡಿಯೋದಲ್ಲಿ? ಬ್ರೋ ಸುನಿಲ್ ಅಂತ ಹೆಸರು ಹೇಳಿ. ವಿಶಾಲ್ ಬ್ರೋ. ಸುನಿಲ್ ಅಂತ. ನವೀನ್ ಅಣ್ಣ. ಸುನಿಲ್ ಅಂತ. ಅಭಿಷೇಕ್ ಅಣ್ಣ. ಕಿರಣ್ ಅಂತ. ಸರ್ ತಮ್ಮ ಹೆಸರು? ಯೋಗೇಶ್ ಕುಮಾರ್. ಡಿಸ್ಕೋ ಡಮಾರು ಅದೇ ಟೈಟಲ್ ಪಕ್ಕದಲ್ಲಿ ಹೆಂಗೆ ಸರ್ನೇಮ ಸಬ್ ಟೈಟಲ್? ಸರ್ ನಿಮ್ದು? ಸು ಸು ರಜ್ಜು. ರಜ್ಜು. ಓ ಸೂಸ್ ಆಮೇಲೆ ಸೇರ್ಸ್ಕೊತೀನಿ. ಸೂ ಫ್ರಮ್ ಸೋ ಕೊಟ್ಬಿಟ್ಟಿರ್ಬೇಕು ಸಾಲ. ಬ್ರೋ ತಮ್ದು? ಹರ್ಷ. ಮಂಜುನಾಥ್. ಭಯ್ಯ ನಿಮ್ಮ ಹೆಸರು? ದೀಪಕ್ ಬಿ ಅಂತ. ದೀಪಕ್ ಬಿ ಯಾವ್ದು ಪಕ್ಕದಲ್ಲಿ? ಸರ್ ನಿಮ್ಮ ಹೆಸರು? ವಿನೋದ್ ಅಂತನಾ? ಸಂಚಾರಿ ಸುನಿಲ್ ಅಂತ. ಸರ್ ತಮ್ಮ ಹೆಸರು? ಲೋಕೇಶ್. ಪಾಪ ಲೋಕೇಶ್. ನೇಪಾಳಿ ಅವರು ಗಣೇಶ. ಭಯ್ಯ ಊರು ಕರ್ಕೊಂಡು ಹೋಗಿ ಭಯ್ಯ, ನಾನು ಬರ್ತೀನಿ. ಕರೆಕ್ಟಾಗಿ ಸೀರಿಯಸ್ ಆಗಿ ಬರ್ತೀನಿ. ಸರಿ ಸ್ನೇಹಿತರೆ, ಇದು ಈ ಗ್ಯಾಂಗು. ಇವತ್ತಿದ್ದಂಥ 24 ಜನ. ಇನ್ನಿಬ್ಬರು ಮೇಲಿದ್ದಾರೆ, ಬರಬೇಕಿತ್ತು, ಬರಲಿಲ್ಲ. ಸಾರಿ. ಸಿಗೋಣ ಇನ್ನೊಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಇವತ್ತಿನ ಆಫ್ ರೋಡ್ ಈ ಥರ ಇತ್ತು. ಒಳಗಡೆ ಫುಲ್ಲು ಸೆಕೆಂಡ್ ಇಯರ್ ಹರಿತಾ ಇದೆ.
ಮುಂದೆ ಸನ್ಸೆಟ್ ಉಡುಪಿ ಆಫ್ ರೋಡ್ ಆದರೆ ಮಾಡ್ತೀನಿ, ಯಾಕಂದರೆ ಇವಾಗ ಆಲ್ರೆಡಿ ಟೈಮ್ ಆಗೋಗಿರೋ ಕಾರಣ. ಆದರೆ ಅದೊಂದು ಆಫ್ ರೋಡು ಮಾಡೋಣ, ಇಲ್ಲಾಂದರೆ ಡೈರೆಕ್ಟ್ ಬ್ಯಾಂಗ್ಳೂರು. ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ.